ನಮಸ್ಕಾರ ಸ್ನೇಹಿತರೆ. 21 ಜೂನ್ 2026ರಂದು ನಡೆಯಲಿರುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಯೋಗ ಸಂಗಮ ಸಾಮೂಹಿಕ ಯೋಗ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳು ಯೋಗ ಸಂಗಮ ಅಧಿಕೃತ ಪೋರ್ಟಲ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ. ಸೊ ಶಾಲೆಗಳು ಯೋಗ ಸಂಗಮ ಪೋರ್ಟಲ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಸೊ ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಸರ್ಚ್ನಲ್ಲಿ yoga.ayush.gov.in ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ನೆಕ್ಸ್ಟ್ ನಿಮಗೆ ಈ ರೀತಿ 12th ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ನಿಮಗೆ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ ಮತ್ತು IDY 2026 ಅಂತ ಇರ್ತದೆ. ಸೊ ಈ ಒಂದು ಪೇಜ್ನಲ್ಲಿ ನೀವು ಮೇಲ್ಗಡೆ ಇಲ್ಲಿ ಯೋಗ ಸಂಗಮ ನ್ಯೂ ಅಂತ ಇಲ್ಲಿ ಬ್ಲಿಂಕ್ ಆಗ್ತಿರ್ತದೆ. ಯೋಗ ಸಂಗಮ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ನೆಕ್ಸ್ಟ್ ನಿಮಗೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2026 ಅಂತ ಇಂಟರ್ಫೇಸ್ ಪೇಜ್ ಬರ್ತದೆ. ಯೋಗ ಸಂಗಮ ಅಂತ ಇರ್ತದೆ. ಅದರ ಕೆಳಗಡೆಗೆ ರಿಜಿಸ್ಟ್ರೇಷನ್ ಪೋರ್ಟಲ್ ಅಂತ ಇರ್ತದೆ. ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬರಬೇಕು. ಫಾರ್ ಬಿಗಿನರ್ಸ್ ಅಂತ ಇರ್ತದೆ. ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಇರ್ತದೆ. ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ FAQs ಅಂತ ನಿಮಗೊಂದು ಇಂಟರ್ಫೇಸ್ ಪೇಜ್ ಬರ್ತದೆ ಮತ್ತು ಬೈ ಆರ್ಗನೈಸರ್ಸ್ ಅಂತ ಇರ್ತದೆ. ಸೊ ಈ ಒಂದು FAQsಗಳನ್ನೆಲ್ಲ ಓದಿಕೊಂಡು ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡಿ ಬ್ಲೂ ಟಿಕ್ ಮಾರ್ಕ್ ಬರುತ್ತೆ. ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅಂತಕ್ಕಂಥ ಒಂದು ಬ್ಲೂ ಕಲರ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಇಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2026 ಯೋಗ ಸಂಗಮ ಪ್ರಪೋಸಲ್ ಫಾರ್ ಸೆಲೆಕ್ಟಿಂಗ್ ಆರ್ಗನೈಜೇಷನ್ಸ್ ಟು ಕಂಡಕ್ಟ್ ಯೋಗ ಸಂಗಮ ಅಂತ ಇರ್ತದೆ. ಇಲ್ಲಿ ಒಟ್ಟು 5 ಸ್ಟೆಪ್ಸ್ಗಳಿವೆ. ಫಸ್ಟ್ ಸ್ಟೆಪ್ಸ್ ಆರ್ಗನೈಜೇಷನ್ ಡೀಟೇಲ್ಸ್ ಇರ್ತದೆ. ಆರ್ಗನೈಜೇಷನ್ ಡೀಟೇಲ್ಸಲ್ಲಿ ಕ್ಯಾಟಗರಿ ಆಫ್ ಆರ್ಗನೈಜೇಷನ್ ಇಲ್ಲಿ ಒಂದು ಏನು ಡೌನ್ ಎರೋ ಮಾರ್ಕ್ ಇದೆ, ಇದ್ರ ಮೇಲೆ ನೀವು ಡ್ರಾಪ್ ಡೌನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, NGO, ಗೌರ್ಮೆಂಟ್ ಆರ್ಗನೈಜೇಷನ್ ಮತ್ತು ಅದರ್ಸ್ ಅಂತ ಇರ್ತದೆ. ನೀವು ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ನೇಮ್ ಆಫ್ ದಿ ಆರ್ಗನೈಜೇಷನ್ನಲ್ಲಿ ನಿಮ್ಮ ಶಾಲೆ ಹೆಸರನ್ನು ಟೈಪ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಆರ್ UT ಇಲ್ಲಿ ಒಂದು ಏನು ಡ್ರಾಪ್ ಡೌನ್ ಬಟನ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಇಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪಿನ್ ಕೋಡ್ ಸ್ಥಳದಲ್ಲಿ ನಿಮ್ಮ ಶಾಲೆಯ ವ್ಯಾಪ್ತಿಯ ಒಂದು ಪಿನ್ ಕೋಡನ್ನು ಎಂಟರ್ ಮಾಡಿ ಕಂಪ್ಲೀಟ್ ಅಡ್ರೆಸ್ ಈ ಒಂದು ಬಾಕ್ಸ್ನಲ್ಲಿ ಶಾಲೆಯ ಸಂಪೂರ್ಣ ವಿಳಾಸವನ್ನು ಟೈಪ್ ಮಾಡಿ ನಂತರ ನೆಕ್ಸ್ಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಟೆಪ್ 2 ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಒಂದು ಇಂಟರ್ಫೇಸ್ ಪೇಜ್ ಬರ್ತದೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರ್, ಪ್ರಿನ್ಸಿಪಾಲ್ ಮೊಬೈಲ್ ನಂಬರ್, ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರನ್ನು ಈ ಒಂದು ಮೊಬೈಲ್ ನಂಬರ್ ಬಾಕ್ಸಲ್ಲಿ ಎಂಟರ್ ಮಾಡಿ ಮತ್ತು ಇಮೇಲ್ ವಿಳಾಸದಲ್ಲಿ ನಿಮ್ಮ ಇಮೇಲ್ ವಿಳಾಸವನ್ನು ಎಂಟರ್ ಮಾಡಿ. ನಂತರ ಇಲ್ಲಿ ವೆರಿಫೈ ಅಂತಕ್ಕಂಥ ಬಟನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಮತ್ತು ಮೊಬೈಲ್ ನಂಬರ್ ಮತ್ತು ಇಮೇಲ್ ವಿಳಾಸವನ್ನು ನೀವು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕು. ಏಕೆಂದರೆ ಇವುಗಳಿಗೆ ರೆಡ್ ಸ್ಟಾರ್ ಇರೋದ್ರಿಂದ ಸೊ ಇವು ಮ್ಯಾಂಡೇಟ್ರಿ ಅಂತಕ್ಕಂಥದ್ದನ್ನು ತೋರಿಸ್ತಿರ್ತದೆ. ಸೊ ನೀವು ಇಲ್ಲಿ ಕಂಪಲ್ಸರಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತು ಇಮೇಲ್ ವಿಳಾಸವನ್ನು ಎಂಟರ್ ಮಾಡಿದ ಮೇಲೆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಮೇಲ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ನಿಮಗೆ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಆಮೇಲೆ ನೋಡ್ಬೋದು ಇಲ್ಲಿ ಒಂದು ನೋಟ್ ಬಂದಿರುತ್ತದೆ. ವೆರಿಫಿಕೇಷನ್ OTP ವಿಲ್ ಬಿ ಸೆಂಡ್ ಟು ಯುವರ್ ಕಾಂಟ್ಯಾಕ್ಟ್ ನಂಬರ್ ಇನ್ ದಿ ನೆಕ್ಸ್ಟ್ ಸ್ಟೆಪ್ ಯುವರ್ ಇಮೇಲ್ ವಿಲ್ ಬಿ ಯೂಸ್ಡ್ ಫಾರ್ ಸೆಂಡಿಂಗ್ ದಿ ರೆಫರೆನ್ಸ್ ನಂಬರ್ ಆ್ಯಂಡ್ ಫರ್ದರ್ ಕಮ್ಯುನಿಕೇಷನ್. ಅಂದರೆ ನಿಮಗೆ ಒಂದು ಮೊಬೈಲ್ಗೊಂದು OTP ಬರುತ್ತೆ ಮತ್ತು ಅದ್ರ ಜೊತೆಗೆ ಇಮೇಲ್ಗೂ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಸೊ ಈ OTP ಬಳಸಬೇಕು ಮತ್ತು ರೆಫರೆನ್ಸ್ ನಂಬರ್ ನಿಮಗೆ ಮುಂದಿನ ಒಂದು ಫರ್ದರ್ ಕಮ್ಯುನಿಕೇಷನ್ಗೆ ಬೇಕಾಗುತ್ತೆ ಅಂತಕ್ಕಂಥ ಒಂದು ನೋಟ್ ಇರ್ತದೆ. ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಈಗ ಇಲ್ಲಿ ನೋಡ್ಬೋದು ಸ್ಟೆಪ್ 3 OTP ವೆರಿಫಿಕೇಷನ್ ಅಂತ ಇರ್ತದೆ. ಇಲ್ಲಿ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ OTPಯನ್ನು ನೀವು ಹೋಗಬೇಕಾದ್ರೆ ಇಲ್ಲಿ ಸೆಂಡ್ OTP ಬಟನ್ ಇರ್ತದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನಿಮ್ಮ ಮೊಬೈಲ್ಗೆ OTP ಬಂದಿರತಕ್ಕಂಥದ್ದನ್ನು ಎಂಟರ್ OTP ಬಾಕ್ಸಲ್ಲಿ ಕೊಡಿ. ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ OTP ವೆರಿಫೈಡ್ ಸಕ್ಸಸ್ಫುಲಿ ಯು ಕ್ಯಾನ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಏನಾಗುತ್ತೆ ಯೋಗ ಸಂಗಮ ವೆನ್ಯೂ ಡೀಟೇಲ್ಸ್ ಅಂತಕ್ಕಂಥ ನಿಮ್ಮ ಒಂದು ಈ ಯೋಗ ಪ್ರೋಗ್ರಾಮ್ ಒಂದು ಸ್ಥಳದ ಒಂದು
ವಿವರಗಳನ್ನು ಎಂಟ್ರಿ ಮಾಡ್ತಕ್ಕಂತಹ ಒಂದು ಅಡ್ರೆಸ್ ಪೇಜ್ ಬರುತ್ತದೆ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ UTನಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಸೆಲೆಕ್ಟ್ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಪಿನ್ ಕೋಡ್ ನಂಬರ್ ಸ್ಥಳದಲ್ಲಿ ಪಿನ್ ಕೋಡ್ ನಂಬರನ್ನು ಕೊಡಿ. ಕಂಪ್ಲೀಟ್ ಅಡ್ರೆಸ್ ಬಾಕ್ಸಲ್ಲಿ ಸಂಪೂರ್ಣವಾದ ವಿಳಾಸವನ್ನು ಎಂಟರ್ ಮಾಡಿ. ವೆನ್ಯೂ ಲೊಕೇಶನ್, ಗೂಗಲ್ ಮ್ಯಾಪ್ ಲೊಕೇಶನ್, ನಿಮ್ಮ ಯೋಗ ಕಾರ್ಯಕ್ರಮ ನಡೀತಕ್ಕಂತಹ ಸ್ಥಳದ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನೋ ಒಂದು ಲಿಂಕನ್ನು ಈ ಒಂದು ಬಾಕ್ಸಲ್ಲಿ ಪೇಸ್ಟ್ ಮಾಡಿ. ಬಟ್ ಇದು ಮ್ಯಾಂಡೇಟ್ರಿ ಇರೋದಿಲ್ಲ. ನಂತರ ಇಲ್ಲಿ ನೆಕ್ಸ್ಟ್ ಅಂತಕ್ಕಂಥ ಒಂದು ಬಟನ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಅದರ್ ಡೀಟೇಲ್ಸ್ ಅಂತಕ್ಕಂಥ ಒಂದು ಲಾಸ್ಟ್ ಸ್ಟೆಪ್ಪಿಗೆ ಬರ್ತೀರಿ. ಇದರಲ್ಲಿ ಅದರ್ ಡೀಟೇಲ್ಸಲ್ಲಿ ಡು ಯು ಹ್ಯಾವ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಆರ್ಗನೈಸ್ ಇನ್ IDY ಅಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಇವೆಂಟ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಇರ್ತದೆ. ಸೊ ಇಲ್ಲಿ ನೀವು ಈ ಪ್ರಶ್ನೆಗೆ ಈ ಹಿಂದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಯೋಜಿಸಿದ್ದಾರೆ, ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಆಮೇಲೆ ಹ್ಯಾವ್ ಯು ಎನ್ಲಿಸ್ಟೆಡ್ ಆರ್ ಐಡೆಂಟಿಫೈಡ್ ಎ ಸರ್ಟಿಫೈಡ್ ಆರ್ ಕ್ವಾಲಿಫೈಡ್ ಯೋಗ ಟೀಚರ್ ಟು ಓವರ್ಸಿ ಟು ಆರ್ ಪ್ರೊವೈಡ್ ಕಾಮನ್ ಯೋಗ ಪ್ರೋಟೋಕಾಲ್ CYP ಟ್ರೈನಿಂಗ್ ಅಂತ ಇರ್ತದೆ. ಸೊ ಈ ಪ್ರಶ್ನೆಗೆ ನಿಮಗೆ ಒಂದು ಅನ್ವಯ ಆಗ್ತಕ್ಕಂತಹ ಒಂದು ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಅಂಡರ್ಟೇಕಿಂಗ್ ಅಂತ ನಿಮಗೆ ಒಂದು 3 ಚೆಕ್ ಬಾಕ್ಸ್ ಇರ್ತದೆ, ಡಿಕ್ಲರೇಷನ್ನ ಚೆಕ್ ಬಾಕ್ಸು. ಸೊ ಈ ಚೆಕ್ ಬಾಕ್ಸ್ಗಳ ಮೇಲೆ ನೀವು ಟಚ್ ಮಾಡಿದಾಗ ಬ್ಲೂ ಟಿಕ್ ಮಾರ್ಕ್ ಬರುತ್ತೆ. ನಂತರ ಇಲ್ಲಿ ಸಬ್ಮಿಟ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಬಹುದು, ಮೇಲ್ ಸೆಂಟ್ ಸಕ್ಸಸ್ಫುಲಿ, ಪ್ರಪೋಸಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ರೆಫರೆನ್ಸ್ ನಂಬರ್ ಈಸ್ ಅಂತ ನಿಮಗೆ ಇಲ್ಲಿ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗಿರುತ್ತದೆ ಮತ್ತು ಕಂಗ್ರ್ಯಾಚುಲೇಷನ್ಸ್ ಅಂತ ಇರ್ತದೆ. ಸೊ ನೆಕ್ಸ್ಟ್ ನಿಮ್ಗೆ ಯೋಗ ಡೇ ದಿವಸ ಈ ಒಂದು ರೆಫರೆನ್ಸ್ ನಂಬರ್ ನಿಮ್ಗೆ ಬೇಕಾಗುತ್ತೆ. ಸೊ ಈ ರೆಫರೆನ್ಸ್ ನಂಬರ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದಾಗಿತ್ತು ನಾವು 2026 ಒಂದು ಜೂನ್ 21 ವಿಶ್ವ ಯೋಗ ದಿನದ ನಿಮಿತ್ತದ ಒಂದು 12ನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನದ ಒಂದು ಕಾರ್ಯಕ್ರಮದ ಅಂಗವಾಗಿ ಯೋಗ ಸಂಗಮ ಪೋರ್ಟಲ್ನಲ್ಲಿ ಶಾಲೆಯನ್ನು ನೋಂದಣಿ ಮಾಡತಕ್ಕಂತಹ ವಿಧಾನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.